ಓಕೆ, ಈಗ ಒಂದು ಟ್ವಿಸ್ಟ್ ಇದೆ. ಹೌದು, ಇವರು ಸಚಿವರಾಗ್ತಾರೆ ಬಹುತೇಕ ಅನ್ನೋ ಮಾಹಿತಿ ಇದೆ ನಮಗೆ. ಇವರೆಲ್ಲರೂ ಕೂಡ ಏನಾಗ್ತಿದಾರಲ್ಲ, ಮುಖ್ಯಮಂತ್ರಿಯ ಪರವಾಗಿರುವಂಥವ್ರೆ. ಇದು ಎಲ್ಲ ಪಕ್ಷಗಳಲ್ಲೂ ಎಲ್ಲ ಸರ್ಕಾರದಲ್ಲೂ ಇದ್ದೇ ಇರುತ್ತೆ. ಓಲೈಕೆ ರಾಜಕಾರಣ ಅಂತ ಹೆಂಗೆ ಬರೀ ವೋಟರ್ಸಿಗೆ ಅಷ್ಟೇ ಅಲ್ಲ, ನಮ್ಮ ಪರವಾಗಿ ಯಾರೆಲ್ಲ ಇದ್ದಾರೆ, ಬೆಂಬಲಿಗರು ಯಾರು, ದಟ್ ಈಸ್ ದ ಫಸ್ಟ್ ಕ್ರೈಟೀರಿಯಾ ಟು ಬಿಕಮ್ ಮಿನಿಸ್ಟರ್. ದಟ್ಸ್ ದ ನೋನ್ ಫ್ಯಾಕ್ಟ್. ಈಗ ಏನು ಟ್ವಿಸ್ಟ್ ಅಂತ ಹೇಳಿದರೆ 10:10 ಫಾರ್ಮುಲಾನ ಫಾಲೋ ಮಾಡ್ತಾ ಇದ್ದಾರೆ. ಏನು ರೀ ಹಂಗಂದರೆ ಬನ್ನಿ ನೋಡೋಣ. ಡಿಕೆ ಸಂಪುಟ ವಿಸ್ತರಣೆಯಲ್ಲಿ ಒಂದು ಟ್ವಿಸ್ಟ್. 10:10 ಸೂತ್ರ. ಹಿರಿಯರಿಗೆ 10 ಸಚಿವ ಸ್ಥಾನ, 10 ಕಿರಿಯರಿಗೆ ಸಚಿವ ಸ್ಥಾನ. ಹೊಸ ಸಮೀಕರಣಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಹೈಕಮಾಂಡ್. ಮೊದಲು 5 ಸ್ಥಾನ ಮಾತ್ರ ಹಿರಿಯರಿಗೆ ಅಂತ ಹೈಕಮಾಂಡ್ ಹೇಳಿತ್ತು. ಆದರೆ ಏನೋ ಟ್ವಿಸ್ಟ್ ಇದ್ದಂಗಿದೆ. 15 ಹೊಸಬರಿಗೆ ಅವಕಾಶ ಅಂತ ಹೈಕಮಾಂಡ್ ಹೇಳಿತ್ತು. ಕೇವಲ 5 ಹಳಬರಾದರೆ ಕಷ್ಟ ಅಂತ ರಾಜ್ಯ ನಾಯಕರು ಧ್ವನಿ ಎತ್ತಿದ್ದಾರೆ. ರಾಜ್ಯ ನಾಯಕರ ಹೊಸ ವಾದದ ಬಳಿಕ ಲೆಕ್ಕಾಚಾರ ಬದಲಾಗಿದೆ. 10+10 ಸೂತ್ರಕ್ಕೆ ಬಂದಿದ್ದಾರೆ AICC ಮತ್ತು ರಾಜ್ಯದ ನಾಯಕರು. 10 ಹೊಸ ಮುಖ, 10 ಹಿರಿಯರು, ಅನುಭವಿಗಳಿಗೆ ಮಂತ್ರಿಗಿರಿ. ಈ ಹಿಂದೆ ಮಂತ್ರಿಯಾದ 10 ಮಂದಿಗೆ ಮತ್ತೆ ಸಚಿವ ಸ್ಥಾನ ಸಾಧ್ಯತೆ ಇದೆ. ದಟ್ ಈಸ್ ದ ನ್ಯೂಸ್. ಯಾರೆಲ್ಲ ಇದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ಡಿಕೆ ಸಂಪುಟ ವಿಸ್ತರಣೆಯಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದರೆ, ಯಾರು ಮಂತ್ರಿ ಆಗ್ತಾರೆ ಆಗಲ್ಲ ಅನ್ನೋದಕ್ಕೆ ಇವಾಗ ಸಿಕ್ಕಾಪಟ್ಟೆ ಫಾರ್ಮುಲಾಗಳನ್ನು ನೋಡಿಬಿಟ್ವಿ. ಅವ್ರ ಬಣ, ಇವ್ರ ಬಣ, ಕಾಕಾ ಪಾಟೀಲ್ ಬಣ, ದೊಡ್ಡಪ್ಪನ ಪಾಟೀಲ್ ಬಣ, ಹಿಂಗೆ ಎಲ್ಲವನ್ನು ನೋಡಿದ್ವಿ ಅಲ್ವೇ. ಆದರೆ ಈಗ ಕೊನೆಗೆ ಒಂದು ನಿರ್ಧಾರಕ್ಕೆ ಬರಲೇಬೇಕಲ್ಲ. ಅಧಿವೇಶನ ಬೇರೆ ಶುರುವಾಗುತ್ತೆ. ಈ ಹಿರಿಯರಿಗೆ ಮಂತ್ರಿಗಿರಿ, ಇವರೆಲ್ಲ ಹಿರಿಯರು. ಬಳ್ಳಾರಿ ಗ್ರಾಮೀಣದ ಬಿ ನಾಗೇಂದ್ರ, ಟಿ ನರಸೀಪುರದ ಡಾಕ್ಟರ್ HC ಮಹದೇವಪ್ಪ, ಎಸ್ ಗಾಡ್, ಚಾಮರಾಜಪೇಟೆಯ ಜಮೀರ್ ಅಹಮದ್ ಖಾನ್, ವೆರಿ ಇಂಟ್ರೆಸ್ಟಿಂಗ್. ಈ ಹಿರಿಯರಿಗೆ ಮತ್ತೆ ಮಂತ್ರಿಗಿರಿ ಕೊಡಲೇಬೇಕು, ಕೊಡದೆ ಹೋದರೆ ಕೆಲಸ ಕೆಡುತ್ತೆ ಅನ್ನೋದನ್ನು ಅರಿತು ಈ ಒಂದು ಫಾರ್ಮುಲಾಗೆ ಸ್ಟಿಕ್ ಆನ್ ಅದನ್ನು ಕಾಣ್ತಾ ಇದೆ. ದಾವಣಗೆರೆ ಉತ್ತರದ SS ಮಲ್ಲಿಕಾರ್ಜುನ್, ಇನ್ನು ಕಲಘಟಗಿಯ ಸಂತೋಷ್ ಲಾಡ್. ಏನ್ರಿ ನಮಗೆಲ್ಲ ಸಚಿವ ಸ್ಥಾನ ಕೊಡದೆ ಹೋದರೆ ಹೆಂಗ್ರಿ ಸರ್ಕಾರ ನಡೆಯುತ್ತೆ ಅನ್ನೋ ಒಂದು ವಾದವು ಇದ್ದಂಗಿದೆ. ಕನಕಗಿರಿಯ ಶಿವರಾಜ್ ತಂಗಡಗಿ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್, ದೇ ವಿಲ್ ಕಂಟಿನ್ಯೂ ದೇರ್ ಪೋಸ್ಟ್ ಅನ್ನೋ ಮಾಹಿತಿ ಇದೆ. ದೇರ್ ಪೋಸ್ಟ ಅಥವಾ ಅದಲು ಬದಲಾಗತ್ತಾ ನೋಡೋಣ. ಭಟ್ಕಳದ ಮಂಕಾಳು ವೈದ್ಯ, ಸೊರಬದ ಮಧು ಬಂಗಾರಪ್ಪ, ಮುಧೋಳ ಕ್ಷೇತ್ರದ RB ತಿಮ್ಮಾಪುರ. ಎಸ್, ಈಗೇನು ಲಿಸ್ಟ್ ಹೇಳಿದ್ವಲ್ಲ, ಇವರೆಲ್ಲ ಹಿರಿಯರ ಕೋಟಾದಲ್ಲಿ ಬರ್ತಾರೆ. ಓಕೆ, ಹೊಸಬ್ರು ಯಾರು ಹಂಗಾದ್ರೆ? ಈ ಮುಂಚೆನೇ ಹೇಳಿದ್ವಿ. ಅವರು B ಶಿವಣ್ಣ, ಲಕ್ಷ್ಮಣ ಸವದಿ, ಚಳ್ಳಕೆರೆಯ ಟಿ ರಘುಮೂರ್ತಿ, ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಅಬ್ಬಯ್ಯ ಪ್ರಸಾದ್, ಕಡೂರು ಕ್ಷೇತ್ರದ KS ಆನಂದ್. ನೋಡಿ, ಈಗ ಈ 5 ಹೆಸರುಗಳು ಮುಂಚೆನೇ ಬಂದಿದ್ವು ಅಲ್ವಾ, ಅದು ಯಾಕೆ ಗೊತ್ತಿದೆ ನಿಮಗೆ. MLC ಆರತಿ ಕೃಷ್ಣ, ಡಾಕ್ಟರ್ ಆರತಿ ಕೃಷ್ಣ ಅವರು, ಗುಬ್ಬಿಯ SR ಶ್ರೀನಿವಾಸ್, ಇವರೆಲ್ಲ ಹೊಸಬ್ರು. ಶಾಂತಿನಗರದ NA ಹ್ಯಾರಿಸ್, ಅವರು ಕೂಡ ಮಿನಿಸ್ಟರ್ ಆಗಿಲ್ಲ. ಇನ್ನು M ಕೃಷ್ಣಪ್ಪ, ವಿಜಯನಗರದ ಶಾಸಕರು. ಇನ್ನು ಚಾಮರಾಜನಗರದ C ಪುಟ್ಟರಂಗ ಶೆಟ್ಟಿ. ಅಂದರೆ ಈ ಅವಧಿಯಲ್ಲಿ ಇವರೇನಾದರೂ ಮಂತ್ರಿ ಆದರೆ ಇವರೆಲ್ಲ ಹೊಸಬ್ರು. ಅದರಲ್ಲಿ 5 ಸ್ಥಾನ ಇದೆಯಲ್ಲ, ಸಚಿವ ಸ್ಥಾನ ಅಲಂಕರಿಸುವವರು ಫಸ್ಟ್ ಟೈಮ್ MLAಗಳು ಕೂಡ ಇದ್ದಾರೆ. ಹೀಗಾಗಿ ಒಂದು ಬಹಳ ವಿಭಿನ್ನ ಫಾರ್ಮುಲಾ ತೆಗೆದುಕೊಂಡು ಬಂದಿದ್ದಾರೆ. ಅಂದರೆ DK ಶಿವಕುಮಾರ್ ಅವರ ಪಾತ್ರ ಇಲ್ಲಿ ಬಹಳಷ್ಟು ಇದ್ದಂತೆ ಕಾಣ್ತಾ ಇದೆ. ಓಕೆ, ಈಗ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಎಸ್, ಇಟ್ಸ್ ಆನ್ ಲೈವ್ ಆರ್ ಫೋನೋ? ಎಸ್, ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್, ಲೈವ್ ಕಾನ್ವರ್ಸೇಷನ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ನನ್ನ ಕಲೀಗ್ ದೀಪಾ. ಅಂತೂ ಇಂತೂ ಅನ್ನೋ ಹಾಡು ನೆನಪಾಗ್ತಾ ಇದೆ ಈ ಸದ್ಯದ ನ್ಯೂಸ್ನ ಕೇಳಿದಾಗ. ಈ ಫಾರ್ಮುಲಾ ಮಾಡಿದಾರಲ್ಲ, 10:10, 10 ಹೊಸಬ್ರು, 10 ಹಳುಬ್ರು, ಅದರಲ್ಲಿ 5 ಜನ ಇದ್ದಾರಲ್ಲ ಅವರು ಒನ್ ಟೈಮ್ MLA. ಇದು ಮುಂದಿನ ದಿನಗಳಲ್ಲಿ
ಎಲ್ಲವನ್ನೂ ಸುಸೂತ್ರವಾಗಿ ಕೊಂಡೊಯ್ಯಬಹುದಾದಂಥ ಸೂತ್ರನ ಅಥವಾ ಹಂಗೆ ಹೇಳೋಕ್ಕಾಗಲ್ಲ ಇನ್ನೂ ಚಾಲೆಂಜಸ್ ಇದ್ದಾವೆ ಅಂತನ, ಆಮೇಲೆ ಈ ಪಟ್ಟಿ ಪಕ್ಕಾನ ಮತ್ತೇನಾದರೂ ಚೇಂಜಸ್ ಆಗೋ ಸಾಧ್ಯತೆ ಏನಾದರೂ ಇದೆಯಾ ಆ್ಯಸ್ ಫಾರ್ ನಾವು? ರಾಜಭವನಕ್ಕೆ ಪಟ್ಟಿ ಹೋಗುವ ತನಕವೂ ಕೂಡ ಹೋದ ಮೇಲೂ ಕೂಡ ಬದಲಾಗುವಂತಹ ಚಾನ್ಸಸ್ಗಳು ಹೆಚ್ಚಿದೆ. ಯಾಕಂದರೆ ಒಬ್ಬರಲ್ಲ ಒಬ್ಬರು ಸೇರ್ಪಡೆ ಆಗ್ತಾನೆ ಇದ್ದಾರೆ ಪಟ್ಟಿಗೆ. ಆದರೆ ಇದೀಗ ಅವರ ಏನು ನಾವೊಂದು ಅಸಂಪ್ಷನ್ ಅನ್ನುವಂತಹದ್ದು ಅಥವಾ ಅವರ ಜೊತೆಗೆ ದೀಪ ಇನ್ನೊಂದ್ಸಲ ಹೇಳಿ ಕೇಳಿಸ್ತಿಲ್ಲ. ಇದರ ಜೊತೆಗೆ ಹೈಕಮಾಂಡ್ ಹೊಸಬರ ಅಂದ್ರೆ ನಾವು ತೋರಿಸ್ತಾ ಇರುವಂತಹದ್ದು ಒಂದಿಷ್ಟು ಲಿಸ್ಟ್ ಆಗಿರ್ಬೋದು ಅಥವಾ ಒಂದು ಅಸಂಪ್ಷನ್ ಮಾಡುವಂತಹ ಲಿಸ್ಟ್ ಗಳಲ್ಲಿ ಒಂದು ಅವರ ಕಾರ್ಯವೈಖರಿಗಳು, ಅವರು ಶಾಸಕರಾಗಿ ಏನೆಲ್ಲ ಕ್ಷೇತ್ರದಲ್ಲಿ ಮಾಡಿದ್ರು ಅನ್ನುವಂಥದ್ದು, ಹಿಂದೆ ಸಚಿವರಾಗಿದ್ದವರು ಎಷ್ಟು ಜನನ ಮುಂದೆ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನುವಂತಹದ್ದೆಲ್ಲವೂ ಕೂಡ ಲೆಕ್ಕಾಚಾರ ಹಾಕಿ ತಾಳೆ ನೋಡಿಯೇ ಅವರಿಗೆ ಮಂತ್ರಿ ಸ್ಥಾನ ಕೊಡೋದು ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಆದ್ರೆ ಇಲ್ಲಿ ಪ್ರಮುಖವಾದಂತಹ ವಿಚಾರ ಏನು ಹೈಕಮಾಂಡ್ ನಾಯಕರು ಹೈಕಮಾಂಡ್ ನಾಯಕರು ಸ್ಪೆಷಲಿ ರಾಹುಲ್ ಗಾಂಧಿ ಹೊಸಬರಿಗೆ ಮಣೆ ಹಾಕಬೇಕು, ಹೊಸ ಮುಖಗಳನ್ನ ತರಬೇಕು. ಅಂದ್ರೆ 4-5 ಬಾರಿ ಗೆದ್ರೂ ಕೂಡ ಅವರಿಗೆ ಇಲ್ಲಿಯವರೆಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥವ್ರು ಯಾರಿದ್ದಾರೆ ಅವರಿಗೆ ಅವಕಾಶ ಕೊಡೋಣ ಅನ್ನುವಂತಹದ್ದನ್ನ ಏನ್ ಹೇಳ್ತಾ ಇದ್ರು. ಅದರ ಜೊತೆಗೆ ಯೂತ್ಸ್ ಯಾರಿದ್ದಾರೆ 2-3 ಬಾರಿ ಗೆದ್ದಂಥವ್ರು ಅವರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತಹದ್ದಿತ್ತು. ಅದೆಲ್ಲವನ್ನೂ ಕೂಡ ಮನಗಂಡಂತಹ, ಅದೆಲ್ಲ ಸೂಚನೆಗಳನ್ನ ತೆಗೆದುಕೊಂಡಂತಹ ರಾಜ್ಯ ನಾಯಕರು ಇದೀಗ ಒಂದು ಸೂತ್ರವನ್ನ ರೆಡಿ ಮಾಡಿಕೊಂಡಿದ್ದಾರೆ. 10 ಜನ ಹೊಸಬರು, 10 ಜನ ಹಳಬರು ಅಂತಂದ್ರೆ ಹಿಂದೆ ಇದ್ದಂತಹ ಸಚಿವರುಗಳನ್ನ ಬಿಟ್ಟು ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ರಾಜ್ಯ ನಾಯಕರ ವಾದ. ಕಾರಣ ಇಷ್ಟೇ, 3 ವರ್ಷ ಅವರು ಆಲ್ರೆಡಿ ಒಂದು ಸಚಿವ ಸ್ಥಾನವನ್ನ ನಿಭಾಯಿಸಿದ್ದಾರೆ. ಜೊತೆಗೆ ಮುಂದೆ ಇನ್ನೇನು ಸುಮಾರು ಒಂದು 16ರಿಂದ 17 ತಿಂಗಳು ಮಾತ್ರ ಅವಕಾಶ ಸಿಗುತ್ತೆ. ಹೊಸ ಸಚಿವರುಗಳಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು 6-7 ತಿಂಗಳು ಬೇಕಾಗುತ್ತೆ. ಇದರಿಂದ ಆಡಳಿತದ ಚುರುಕು ಕಡಿಮೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸೂತ್ರಗಳನ್ನ ರೆಡಿ ಮಾಡ್ಕೊಂಡಂತಿದೆ. ಆದ್ರೆ ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಾದಂತಹ ಒಂದು ಸೊಪ್ಪಾಕತ್ತೆ ಅಥವಾ ಅವರ ಈ ಒಂದು ಮನವಿ ಅಥವಾ ಈ ಒಂದು ಪಟ್ಟಿಯನ್ನ ಎಷ್ಟರ ಮಟ್ಟಿಗೆ ಪುರಸ್ಕರಿಸುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕು. ಸಹಜವಾಗಿ ಈ ರೀತಿಯಾದಂತಹ ಒಂದು ಸೂತ್ರ ಸರಿ ಇದೆ ಎನ್ನುವಂತಹದ್ದು ಕೂಡ ಹಲವರ ಲೆಕ್ಕಾಚಾರ. ಯಾಕಂದ್ರೆ ನಾ ಹೇಳಿದಂತೆ ಒಂದು ಗೆಲ್ಲಿಸ್ಕೊಂಡು ಬರುವಂತಹ ತಾಕತ್ತು, ಜೊತೆಗೆ ಪಕ್ಷಕ್ಕೆ ಅವರು ಒಂದಿಷ್ಟು ಕೊಡುಗೆ ಕೊಡುವಂತಹ ವಿಚಾರ ಆಗಿರ್ಬೋದು. ಇದರ ಜೊತೆಗೆ ಪಕ್ಷ ಸಂಘಟನೆ ಅನ್ನುವಂತಹದ್ದು ಕೂಡ ಇದೆ. ಅದಲ್ಲದೆ ಹಿಂದೆ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅವರು ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದ್ದಾರೆ ತಮ್ಮ ಇಲಾಖೆಯಲ್ಲಿ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕೊಂಡು ಇವಾಗ ಏನು ಮೀಟಿಂಗ್ಗೆ ಹೋಗುವವರಿದ್ದಾರೆ, ಬಹುತೇಕವಾಗಿ ಹಿಂದೆ ಫೈನಲ್ ಆಯಿತು ಅಂದರೆ ನಾಳೆ ನಾಡಿದ್ರ ಒಳಗಾಗಿಯೇ ಪ್ರಮಾಣ ವಚನವೂ ಕೂಡ ಮುಗಿಯುತ್ತೆ ಅನ್ನುವಂತಹದ್ದು ಸದ್ಯಕ್ಕಿರೋ ಮಾಹಿತಿ. ರಾಘವ್ ಸೂರ್ಯ. ಓಕೆ ದೀಪ, ಈಗ ಫಸ್ಟ್ ಟೈಮ್ MLAಗಳಿಗೆ ಮನ್ನಣೆ ಕೊಡ್ತಾ ಇದ್ದಾರಲ್ಲ, ಇದು ನಿಜಕ್ಕೂ ಕೂಡ ನಮ್ಮ ಬಣದವರು ನಮ್ಮ ಆತ್ಮೀಯರು ಅನ್ನೋ ಕಾರಣಕ್ಕ, ಅಥವಾ ಹೆಂಗ್ ಎನರ್ಜೆಟಿಕ್ ಆಗಿರೋರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತನಾ, ಅಥವಾ ಮುಂದಿನ ದಿನಗಳಲ್ಲಿ ಇವರು ಚೆನ್ನಾಗಿ ಗೆಲ್ಸ್ಕೊಂಡು ಬರುವಂಥ ತಾಕತ್ತಿದೆ ಅಂತ ನಿಜಕ್ಕೂ ಅನಿಸುತ್ತಾ? ಜಸ್ಟ್ ಫಾರ್ ದ ಅನಾಲಿಸಿಸ್ ಸೆಕ್. ಇಲ್ಲಿ ಫಸ್ಟ್ ಟೈಮ್ MLAಗಳದ್ದು ಇನ್ನೂ ಯಾವುದೂ ಕೂಡ ಕ್ಲಿಯರ್ ಆಗಿಲ್ಲ. ಸದ್ಯಕ್ಕಿರೋ ಮಾಹಿತಿ ಹೊಸ ಮುಖಗಳು ಅಂದ್ರೆ 3-4 ಬಾರಿ 4-5 ಬಾರಿ ಗೆದ್ದಂತಹ ಶಾಸಕರುಗಳು ಅನ್ನುವಂತಹದ್ದು. ಬಹುತೇಕವಾಗಿ ಇನ್ ಕೇಸ್ ರಘುಮೂರ್ತಿ ಅವರ ಹೆಸರೆಲ್ಲ ತೆಗೆದುಕೊಂಡ್ವಲ್ಲ, ಆಮೇಲೆ ಕಡೂರಿನ ಆನಂದ್, ಜಾತಿ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದಂತೆ ಹೊಸ ಮುಖಗಳು ಅಂತಂದ್ರೆ 4-5 ಬಾರಿ ಗೆದ್ದಂತಹ ಶಾಸಕರುಗಳಿದ್ದಾರೆ. ತೀರಾ ಹೊಸಬ್ರು ಬೇಕು ಅನ್ನುವಂತಹದ್ದು ಅಥವಾ ಯೂತ್ಸ್ಗೆ ಇದಾಗಬೇಕು ಅನ್ನುವಂತಹದ್ದಿದ್ರೆ ಅವರ ಒಂದು ಜಾತಿ ಲೆಕ್ಕಾಚಾರ ಏನಿದೆ, ಪ್ರದೇಶ ಲೆಕ್ಕಾಚಾರ ಏನಿದೆ, ಯಾಕಂದ್ರೆ SC ರೈಟ್ಗಿಷ್ಟು, ST ಅವರಿಗೆ ಕೊಡುವಂಥದ್ದು, SC ಲೆಫ್ಟಿಗಿಷ್ಟು ಅನ್ನುವಂತಹ ಸ್ಥಾನಮಾನಗಳೇನಿದೆ ಆ ರೀತಿಯಾಗಿ ಡಿವೈಡೇಷನ್ ಆಗುತ್ತೆ ಅನ್ನೋದ್ರ ಅಡಿಯಲ್ಲಿ ನಯನಾ ಮೋಟಮ್ಮ ಆಗಿರ್ಬೋದು, ರಘುಮೂರ್ತಿ ಆಗಿರ್ಬೋದು, ಉಳಿದಂತಹ ಹೊಸ ಶರತ್ ಬಚ್ಚೇಗೌಡ, ಹೀಗೆ 10 ಹಲವು ಹೆಸರುಗಳಿರುವಂಥದ್ದು. ಹಾಗಾಗಿ ಸಹಜವಾಗಿ ಹಿಂದೆ 10 ಜನ 4-5 ಬಾರಿ ಗೆದ್ದಂತಹ 10 ಜನರಿಗೆ ಮಣೆ ಹಾಕಬೇಕು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಅಂದ್ರೆ ರಾಜ್ಯ ನಾಯಕರು ಅಂದುಕೊಂಡು ತೆಗೆದುಕೊಂಡು ಹೋಗಿರುವಂತಹ ಪಟ್ಟಿಯಲ್ಲಿರುವಂತಹ ಹೆಸರುಗಳು. ರಾಘವ್ ಸೂರ್ಯ. ಥ್ಯಾಂಕ್ ಯು ದೀಪಾ. ನೋಡಿ, ಈ ಮುಂಚೆ ನಾವು ಯಾವ ಲಿಸ್ಟ್ ನೋಡ್ತಾ ಇದ್ವಿ ಅದರಲ್ಲಿ ಪಕ್ಕ ಆಗ್ಬಿಡುತ್ತೆ ಅಂತ ಎಲ್ಲ ಆಕಾಂಕ್ಷಿಗಳು ಕೂಡ
ಒಂದು ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಈ ಲಿಸ್ಟ್ ನೋಡಿದಾಗ, ಪ್ರೆಸೆಂಟ್ ಲಿಸ್ಟ್ ನೋಡಿದಾಗ ನಿಜಕ್ಕೂ ಕೂಡ ಶಾಕ್ ಆಗಿರುತ್ತೆ. ಈಗ ಮುನಿಸು, ವೈಮನಸ್ಸು, ಅಸಮಾಧಾನ ಮತ್ತು ಅವ್ರನ್ನ ಸಮಾಧಾನ ಮಾಡೋದು ಪ್ರಕ್ರಿಯೆಗಳಿಗೆ ಇನ್ನೂ ಸಮಯ ಹೋಗ್ತಾ ಇರುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಿಸ್ ಇಸ್ ದ ಸಿಸ್ಟಮ್. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ. ಹಾಗಾಗಿ ಮುಂದಿನ ಹಂತದಲ್ಲಿ ಎಂಥವ್ರನ್ನ ಆಯ್ಕೆ ಮಾಡಬೇಕು, ಹೊಸ ಸಿಸ್ಟಮ್ ಬರಬೇಕಾ, ಪರ್ಯಾಯ ವ್ಯವಸ್ಥೆ ಬೇಕಾ ನಮಗೆ, ಅಥವಾ ಹೀಗೆ ಅಜ್ಜ ಹಾಕಿದ ಆಲದ ಮರಕ್ಕೆ ನೇತಾಡ್ಕೊಂಡು ಹೋಗ್ತಾ ಇರಬೇಕು, ಇಷ್ಟೇ ಪಕ್ಷಗಳಿದ್ದಾವೆ, ಹೊಸ ಪಕ್ಷವನ್ನೇ ತರಬೇಕಾ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಯೋಚನೆ ಮಾಡಿ ಅನ್ನೋದು ನಮ್ಮ ಕಳಕಳಿ.